ನಿನ್ನ ನೆನಪಲ್ಲಿ ನಾನು ಭಾಗ 1. 5 ವರ್ಷಗಳ ಕಾಲ ಮನಸ್ಸಲ್ಲೇ ಮುಚ್ಚಿಟ್ಟಿದ್ದ ಸತ್ಯ ಇವತ್ತು ರಾತ್ರಿ ಇಬ್ಬರ ಜೀವನವನ್ನೇ ಬದಲಾಯಿಸಿದೆ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇಂತಹದೇ ಸುಂದರ ಕಥೆಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬನ್ನಿ ಶುರು ಮಾಡೋಣ. ಹುಡುಗಿಯರು ಎಲ್ಲವನ್ನು ನೇರವಾಗಿ ಹೇಳಲ್ಲ. ರಾಹುಲ್, ಇಷ್ಟು ವರ್ಷ ನಾನು ನಿನ್ನದೇ ನೆನಪಲ್ಲಿ ಕಾಯ್ತಾ ಇದ್ದೆ. ರಾಹುಲ್: ಹೇ ಕಾವ್ಯ, ನಿದ್ದೆ ಬಂದಿಲ್ವಾ? ಇಷ್ಟೊತ್ತಾದ್ರೂ ಆನ್ಲೈನಲ್ಲಿದ್ಯಾ? ಕಾವ್ಯ: ಇಲ್ಲ ರಾಹುಲ್, ಹಳೆ ಫೋಟೋಸ್ ನೋಡ್ತಾ ಇದ್ದೆ. ನೀನ್ಯಾಕೆ ಇಷ್ಟು ಲೇಟಾಗಿ ಮೆಸೇಜ್ ಮಾಡ್ತಾ ಇದ್ಯಾ? ಆಫೀಸ್ ಕೆಲಸ ಜಾಸ್ತಿ ಆಯ್ತಾ ಅಥವಾ ಎಲ್ಲ ಆರಾಮ? ರಾಹುಲ್: ಹಾ, ಎಲ್ಲ ಆರಾಮಾಗಿದೆ ಕಾವ್ಯ, ಆದರೆ ಮನಸ್ಸು ಏನೋ ಒಂಥರ ಖಾಲಿ ಅನ್ನಿಸ್ತಾ ಇದೆ. ನಾವು ಕಾಲೇಜ್ ಮುಗಿಸಿ ಸರಿಯಾಗಿ 5 ವರ್ಷ ಆಯ್ತಾ ಅಲ್ವಾ? ಅದಕ್ಕೆ ನಮ್ಮ ಹಳೆಯ ದಿನಗಳು ತುಂಬಾ ನೆನಪಾಗ್ತಾ ಇದ್ವು. ಕಾವ್ಯ: ಅಯ್ಯೋ ಹೌದಲ್ವಾ ರಾಹುಲ್, ಟೈಮ್ ಎಷ್ಟು ಬೇಗ ಓಡೋಯ್ತು. ಆ ಕಾಲೇಜ್ ದಿನಗಳು, ಆ ಮಳೆಗಾಲ, ನಾವಿಬ್ರು ಒಟ್ಟಿಗೆ ಛತ್ರಿ ಇಟ್ಕೊಂಡು ಓದ್ತಾ ಇದ್ದಿದ್ದು, ಆಮೇಲೆ ಒಂದೇ ಕಪ್ ಕಾಫಿ ಶೇರ್ ಮಾಡ್ಕೊಂಡು ಕುಡಿತಾ ಇದ್ವಿ. ನನಗೂ ಎಲ್ಲ ನೆನಪಿದೆ, ಆ ದಿನಗಳು ಮಾತ್ರ ಬರಲ್ಲ ಬಿಡು. ರಾಹುಲ್: ಕಾವ್ಯ, ನಿನಗೆ ನೆನಪಿದ್ಯಾ ಅವತ್ತು ಲಾಸ್ಟ್ ಡೇ ಕಾಲೇಜ್ ಬಿಟ್ಟು ಬರುವಾಗ ಬಸ್ ಸ್ಟಾಪ್ನಲ್ಲಿ ನೀನು ನನಗೆ ಒಂದು ಮಾತು ಹೇಳಿದ್ದಿ. ಆ ಮಾತು ಇವತ್ತಿಗೂ ನನ್ನ ಕಿವಿಯಲ್ಲಿ ಹೇಳ್ತಾ ಇರುತ್ತೆ. ಕಾವ್ಯ: ಹೌದಾ, ನಾನೇನು ಹೇಳಿದ್ದೆ ರಾಹುಲ್? ನನಗೆ ಅಷ್ಟಾಗಿ ನೆನಪಿಲ್ಲ, ಹೇಳು ನೋಡೋಣ ಏನದು. ರಾಹುಲ್: ನೀನು ನನ್ನ ಕಣ್ಣು ನೋಡಿ ಹೇಳಿದ್ದೆ. ರಾಹುಲ್, ಲೈಫ್ನಲ್ಲಿ ನಿನಗೆ ಯಾವಾಗ ಒಂಟಿ ಅನಿಸುತ್ತೋ, ಯಾರ ಹತ್ರನಾದ್ರೂ ಮನಸ್ಸು ಬಿಚ್ಚಿ ಮಾತಾಡಬೇಕು ಅನಿಸುತ್ತೋ, ಆವಾಗ ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡದೆ ನನ್ನ ಮೆಸೇಜ್ ಮಾಡು. ಈ ಕಾವ್ಯ ಯಾವತ್ತಿಗೂ ನಿನ್ನಗೆ ಕಾಯ್ತಿರ್ತಾಳೆ ಅಂತ ಹೇಳಿದ್ದೆ. ಕಾವ್ಯ: ಹಾ, ನೆನಪಾಯ್ತು, ಬೆಸ್ಟ್ ಫ್ರೆಂಡ್ಗೆ ಹೇಳಿದ್ದ ಮಾತು ಅದು. ಅದಕ್ಕೇನಾ ಇವತ್ತಿಷ್ಟು ಲೇಟಾಗಿ ನೆನಪು ಮಾಡ್ಕೊಳ್ತಾ ಇದೆಯಾ? ಆದರೆ ನಿನ್ನ ವಾಯ್ಸ್ ಯಾಕೋ ತುಂಬ ಚೇಂಜ್ ಅನಿಸ್ತಿದ್ದೀರಾ, ಏನದು ಮುಚ್ಚಿಟ್ಟಿದೆ ರಾಹುಲ್? ರಾಹುಲ್: ಕಾವ್ಯ, ಇವತ್ತು ನಾನು ನಿನಗೆ ಒಂದು ಸತ್ಯ ಹೇಳಬೇಕು. ಇಷ್ಟು ವರ್ಷ ನಾನು ಈ ಸತ್ಯನ ಮನಸ್ಸಲ್ಲೇ ಬಚ್ಚಿಟ್ಕೊಂಡಿದ್ದೆ. ಇವತ್ತು ಹೇಳ್ತಾ ಇದ್ದೀನಿ. ಯಾವತ್ತು ಹೇಳೋಕ್ಕೆ ಆಗಲ್ಲ ಅನ್ನಿಸ್ತಿದ್ದೆ. ನನ್ನ ಒಳಗೆ ಇರೋ ಆ ಭಾರ ನನ್ನ ಬದುಕೋಕೆ ಬಿಡ್ತಿಲ್ಲ. ಕಾವ್ಯ: ಏನದು ರಾಹುಲ್, ಭಯ ಆಗ್ತಿದೆ. ನಮ್ಮಿಬ್ಬರ ಮಧ್ಯೆ ಮುಚ್ಚಿರೋ ವಿಷಯ ಏನಿರುತ್ತೆ? ನೇರವಾಗಿ ಹೇಳು, ಏನು ಸತ್ಯ? ರಾಹುಲ್: ಕಾವ್ಯ, ನೀನು ನಿನ್ನನ್ನು ಕೇವಲ ಫ್ರೆಂಡ್ ಆಗಿ ನೋಡಿಲ್ಲ. ಕಾಲೇಜ್ನಲ್ಲಿ ಮೊದಲ ದಿನ ನಿನ್ನನ್ನು ಗ್ರೀನ್ ಚೂಡಿದಾರ್ ಹಾಕಿ ಬಂದಾಗಲಿಂದ ಇವತ್ತಿನವರೆಗೂ ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಿದ್ದೇನೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತಾ ಇದ್ದೀನಿ ಕಾವ್ಯ. ಕಾವ್ಯ: ರಾಹುಲ್, ನೀನು ನಿಜವಾಗ್ಲೂ ಹೇಳ್ತಿದ್ಯಾ? ಇಷ್ಟು ಲೇಟಾಗಿ ನನ್ನ ಜೊತೆ ಫ್ರ್ಯಾಂಕ್ ಮಾಡ್ತಿದ್ದ ತಾನೇ? ಪ್ಲೀಸ್ ತಮಾಷೆ ಮಾಡಬೇಡ. ರಾಹುಲ್: ಇಲ್ಲ ಕಾವ್ಯ, ನನ್ನ ಜೀವನದಲ್ಲಿ ಮೇಲೆ ಹಾನಿ, ಇದು ತಮಾಷೆ ಅಲ್ಲ. ಅವತ್ತು ಕಾಲೇಜ್ ಕೊನೆ ದಿನವೇ ಪ್ರಪೋಸ್ ಮಾಡಬೇಕು ಅಂದ್ಕೊಂಡಿದ್ದೆ. ರೋಸ್ ಕೂಡ ತಂದಿದ್ದೆ. ಆದರೆ ನೀನು ದೂರ ಆಗ್ತೀಯೋ ಭಯಕ್ಕೆ ನನ್ನ ಸುಂದರವಾದ ಫ್ರೆಂಡ್ಶಿಪ್ ಮುರಿದು ಹೋಗುತ್ತೋ ಅನ್ನೋ ಸುಮ್ಮನಾದೆ. ಆದರೆ ಇನ್ನು ನನ್ನ ಕೈಯಲ್ಲಿ ಈ ಸುಳ್ಳು ನಾಟಕ ಆಡೋಕ್ಕೆ ಆಗ್ತಿಲ್ಲ ಕಾವ್ಯ. ಕಾವ್ಯ: ನೀನು ಎಷ್ಟು ದೊಡ್ಡ ಮತ್ತು ಹೇಳಿ ಗೊತ್ತಿರಲಿಲ್ಲ ರಾಹುಲ್. ಇಷ್ಟು ವರ್ಷ ಹೆಂಗೆ ಬಚ್ಚಿಟ್ಕೊಂಡೆ ಈ ವಿಷಯನ? ರಾಹುಲ್: ಕ್ಷಮಿಸ್ಬಿಡು ಕಾವ್ಯ, ಬೇಜಾರಾಗಿರೋ ದಯವಿಟ್ಟು ಕ್ಷಮಿಸು. ನಿನ್ನ ಫ್ರೆಂಡ್ಶಿಪ್ಗೆ ನಾನು ದ್ರೋಹ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದೆ. ನಾನು ಇನ್ನು ಮುಂದೆ ತೊಂದರೆ ಕೊಡಲ್ಲ, ನಿನ್ನ ಲೈಫ್ನಿಂದ ದೂರ ಹೋಗ್ತೀನಿ. ಕಾವ್ಯ: ಅರೆ ದಡ್ಡ, ನಾನು ಬೇಜಾರಾಗಿ ಹೇಳ್ತಿಲ್ಲ ಕಣೋ. ನಿನ್ನ ಮನಸ್ಸಲ್ಲಿ ಆ ಮಾತಿತ್ತು ಅಂತ ನನಗೆ ಮೊದಲೇ ಗೊತ್ತಿತ್ತು. ಹುಡುಗರಿಗೆ ಎಲ್ಲ ಅರ್ಥ ಆಗುತ್ತೆ. ರಾಹುಲ್: ಆದರೆ ನಿನಗಾಗಿ ನಾನು ಬಂದು ಧೈರ್ಯವಾಗಿ ಹೇಳಲಿಲ್ಲ ಅಂತ ನಾನು ಇಷ್ಟು ವರ್ಷ ಬೇರೆ ಯಾವ ಹುಡುಗನೂ ಲೈಫ್ ಒಳಗೆ ಬಿಟ್ಕೊಳ್ಳೋದೆ ಕಾಯ್ತಾ ಇದ್ದೆ ಗೊತ್ತಾ? ರಾಹುಲ್: ಏನು? ನಿನಗೆ ಮೊದಲೇ ಗೊತ್ತಿತ್ತಾ? ಮತ್ತು ನೀನು ಯಾಕೆ ನನಗೆ ಹಿಂಟ್ ಕೊಡಲಿಲ್ಲ? ಇಷ್ಟು ವರ್ಷ ಇಬ್ಬರು ಕಷ್ಟಪಟ್ಟಿದ್ದು ಆಯ್ತಲ್ವಾ? ಕಾವ್ಯ: ಹುಡುಗಿಯರು ಎಲ್ಲವೂ ನೇರವಾಗಿ ಹೇಳಲ್ಲ ರಾಹುಲ್. ಇಷ್ಟು ವರ್ಷ ಆದರೂ ನಾನು ನಿನ್ನನ್ನೇ ನೆನಪಿಸ್ತಾ ಇದ್ದೆ. ಅದಕ್ಕೆ ಕಾರಣ ನಿನ್ನ ಮೇಲಿರೋ ಪ್ರೀತಿ ಅಲ್ವಾ? ಸಾಕು, ಇನ್ಮೇಲೆ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾಳೆ ಬೆಳಗ್ಗೆ ನಮ್ಮ ಮನೆಗೆ ಬಂದು ಅಪ್ಪ ಅಮ್ಮನ ಹತ್ರ ಮಾತಾಡು. ಇಲ್ಲ ಅಂದರೆ ಅವರು ಬೇರೆ ಹುಡುಗನ ನೋಡಿ ಮದುವೆ ಮಾಡಿಬಿಡ್ತಾರೆ. ರಾಹುಲ್: ಖಂಡಿತ ಕಾವ್ಯ, ನಾಳೆ ಬೆಳಗ್ಗೆ ಮೊದಲ ಬಸ್ ಹಿಡಿಯೋದೇ ಬರ್ತೀನಿ. ಐ ಲವ್ ಯು ಕಾವ್ಯ. ಕಾವ್ಯ: ಐ ಲವ್ ಯು ಟು ರಾಹುಲ್. ಬೇಗ ಬಾ, ಕಾಯ್ತಾ ಇರ್ತೀನಿ. ರಾಹುಲ್ ಧೈರ್ಯ ಮಾಡಿ ಮನೆಗೇನು ಹೊರಟಿದ್ದಾನೆ. ಆದರೆ ಕಾವ್ಯನ ತಂದೆ ಸಿಟ್ಟಿನ ಮುಂದೆ ಇವನ ಪ್ರೀತಿ ಗೆಲ್ಲುತ್ತಾ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮೇಘನಾ ಕಥಾಲೋಕ ಗುಬ್ಬಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಭಾಗದಲ್ಲಿ ನೋಡೋಣ ಕಾವ್ಯದ ಪ್ರೀತಿ ಗೆಲ್ಲುತ್ತಾ. ಧನ್ಯವಾದಗಳು.